ಸಮಸ್ತ ಸವದತ್ತಿ ಜನತೆಗೆ ನಮಸ್ಕಾರಗಳು. 45 ವರ್ಷದ ನಂತರ ನಮ್ಮ ಊರಲ್ಲಿ ಜಾತ್ರೆ ಆಗತೈತಿ. ಸೊ ಜಾತ್ರೆ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ? ಎಲ್ಲರಿಗೂ ನಮಸ್ಕಾರಗಳು. 45 ವರ್ಷಗಳ ನಂತರ ಸವದತ್ತಿ ಮಹಾನಗರದಲ್ಲಿ ದ್ಯಾಮವ್ವ ದೇವಿಯ ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಜಾತ್ರೆಗೆ ನಮ್ಮ ಸವದತ್ತಿ ನಗರದ ಎಲ್ಲ ಹೆಣ್ಣು ಮಕ್ಕಳು ಅಗದಿ ವಿಜೃಂಭಣೆಯಿಂದ ನಾವೆಲ್ಲರೂ ಪಾಲ್ಗೊಳ್ಳೋಣ ಹಾಗೂ ಈ ಜಾತ್ರೆಯನ್ನ ನಾವೆಲ್ಲರೂ ಯಶಸ್ವಿಗೊಳಿಸೋಣ ಎಂದು ಹೇಳುತ್ತಾ, ಈ ಜಾತ್ರೆ ದಿನಾಂಕ 4ರಿಂದ 12ನೇ ತಾರೀಕುವರೆಗೂ ಅಗದಿ ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆ ತಾವೆಲ್ಲರೂ ಆಗಮಿಸಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸೋಣ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸವದತ್ತಿ ಮಹಾನಗರದ ಗ್ರಾಮದೇವಿ, ನಮ್ಮನ್ನೆಲ್ಲ ರಕ್ಷಿಸುವಂತ ಗ್ರಾಮದೇವಿಯ ಒಂದು ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಜಾತ್ರೆಯಲ್ಲಿ ನಾವೆಲ್ಲರೂ ಸೇರ್ಕೊಂಡು ಇದನ್ನು ಯಶಸ್ವಿಯಾಗಿ ನಡೆಸಬೇಕಾದ್ರೆ ಇಲ್ಲಿ ಯುವಕರ ಪಾತ್ರ ಬಹಳ ಮುಖ್ಯ. ಹಾಗಾಗಿ ನಮ್ಮ ಜೊತೆ ಒಬ್ರು ಯುವಕರು ಈ ಜಾತ್ರೆಯ ಕುರಿತಾಗಿ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಮಸ್ಕಾರ ಸರ್. ತಾವು ಈ ಒಂದು ಜಾತ್ರೆಯನ್ನು ಕುರಿತು ಯುವಕರು ಏನು ಇದರಲ್ಲಿ ಹೇಗೆ ಪಾತ್ರ ವಹಿಸಬೇಕು, ಈ ಜಾತ್ರೆಯನ್ನು ಹೇಗೆ ಯಶಸ್ವಿಗೊಳಿಸಬೇಕು ಅನ್ನೋದ್ರ ಕುರಿತಾಗಿ ಒಂದೆರಡು ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಸಮಸ್ತ ಸವದತ್ತಿ ತಾಲೂಕಿನ ಜನತೆಗೆ ನಮಸ್ಕಾರಗಳು. 45 ವರ್ಷಗಳ ನಂತರ ಸವದತ್ತಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ವೈಢೂರ್ಯದಿಂದ ಗ್ರಾಮದೇವಿ ಜಾತ್ರೆ ಜರುಗ್ತಾ ಇದ್ದು, ಮೇ 4ನೇ ತಾರೀಕಿಗೆ ಗ್ರಾಮದೇವಿಯರ ಪುರಪ್ರವೇಶದೊಂದಿಗೆ ಈ ಕಾರ್ಯಕ್ರಮ ಚಾಲನೆಗೊಳ್ತಾ ಇದ್ದು, ಸವದತ್ತಿಯಲ್ಲಿ 3 ದಿನಗಳ ಕಾಲ ಒಂದು ಪುರಪ್ರವೇಶದ ನಂತರ ಬಾಬ್ದಾರ್ ಮನೆಗೆ ಹಾಗೂ 16 ರೈತರ ಮನೆಗೆ ದೇವಿ ದರ್ಶನ ಕೊಡಲಿದ್ದಾಳೆ. ಅದಾದ ನಂತರ ತನ್ನ ಮೂಲ ಸ್ಥಾನಕ್ಕೆ ಬಂದು ಅಲ್ಲಿ ಕೂತ್ಕೊಂಡು ತನ್ನ ದರ್ಶನ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಯುವಕರು ಹಾಗೂ ಯುವ ಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತನುಮನ ಧನದಿಂದ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಜಾತ್ರೆಯನ್ನು ಯಶಸ್ವಿಗೊಳಿಸಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೆಗಳು ಹಾಗೂ ಮನೋರಂಜನಾ ಚಟುವಟಿಕೆಗಳು ಇಲ್ಲಿ ನಡೀತಾ ಇದ್ದು, ತಾವೆಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು, ಈ ಜಾತ್ರೆಯನ್ನು ಇತಿಹಾಸ ಪುಟಗಳಲ್ಲಿ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಬರೆಯುವಂಥ ಒಂದು ಅವಕಾಶ ನಮ್ಮ ಸವದತ್ತಿ ಜನತೆಗೆ ಒದಗಿದೆ. ನಾವೆಲ್ಲರೂ ಇದನ್ನು ಅತ್ಯಂತ ಒಳ್ಳೆಯ ದೃಷ್ಟಿಯಿಂದ ಹಾಗೂ ಒಳ್ಳೆಯ ಸದ್ಭಾವನೆಯಿಂದ ಇದನ್ನು ನೆರವೇರಿಸೋಣಂದ ಈ ಸಂದರ್ಭದಲ್ಲಿ ಹೇಳುತ್ತಾ, ದೇವಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗಬೇಕೆಂದು ಈ ಮೂಲಕ ಸಮಸ್ತ ನಾಡಿನ ಸವದತ್ತಿ ತಾಲೂಕಿನ ಜನತೆಯಲ್ಲಿ, ಯುವಕರಲ್ಲಿ, ಯುವತಿಯರಲ್ಲಿ, ತಾಯಂದರಲ್ಲಿ, ಹಿರಿಯರಲ್ಲಿ ಹಾಗೂ ಎಲ್ಲ ಮಾರ್ಗದರ್ಶಕರಲ್ಲೂ ನಾನು ಇದನ್ನು ಕೇಳಿಕೊಳ್ಳುತ್ತೇನೆ. ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗ್ತಾ ಇರುವಂತಹ ಗ್ರಾಮದೇವಿಯ ಜಾತ್ರೆಗೆ ತಮ್ಮೆಲ್ಲರನ್ನ ಸ್ವಾಗತ ಕೋರ್ತಾ, ಇವತ್ತು ಈ ಜಾತ್ರೆ ಇಷ್ಟೊಂದು ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ಜಾತ್ರೆ ವಿಜೃಂಭಣೆಯನ್ನ ನಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ನಮ್ಮ ಗ್ರಾಮದ ಮಹಿಳೆಯರು ಈಗ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ತಮ್ಮ ಅನಿಸಿಕೆಯನ್ನು ಏನು ಹೇಳ್ತಾರೆ ಅನ್ನೋದನ್ನ ನಾವೆಲ್ಲ ಕೇಳೋಣ ಬನ್ನಿ. ಮೇಡಮ್, ಈ ಜಾತ್ರೆ ಬಗ್ಗೆ ತಮ್ಮ ಅನಿಸಿಕೆ ಏನು? ಓಕೆ ಸರ್, ಎಲ್ಲರಿಗೂ ನಮಸ್ಕಾರ. ಸವದತ್ತಿ ಮಹಾನಗರದಲ್ಲಿ ಬಹಳ ವಿಜೃಂಭಣೆಯಿಂದ ಗ್ರಾಮದೇವಿಯ ಜಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಸೊ ಬಹಳ ಅತಿ ಸಡಗರದಿಂದ ನಮ್ಮ ಸವದತ್ತಿ ಪಟ್ಟಣದಲ್ಲಿ ಜಾತ್ರೆ ನೆರವೇರ್ತಾ ಇದೆ. ಹಾಗಾಗಿ ಎಲ್ಲ ಸವದತ್ತಿ ಪಟ್ಟಣದ ಮಹಿಳೆಯರು ಎಲ್ಲರೂ ಈ ಗ್ರಾಮದೇವಿಯನ್ನ ಉಡಿ ತುಂಬುವ ಕಾರ್ಯಕ್ರಮದ ಮೂಲಕ ಹಾಗೂ ಕುಂಭಮೇಳ ಮತ್ತು ಆರತಿಯೊಂದಿಗೆ ಬಹಳ ವಿಜೃಂಭಣೆಯಿಂದ ಗ್ರಾಮದೇವಿಯನ್ನ ಬರಮಾಡಿಕೊಳ್ಳೋಣ. ಹಾಗೆ ಆ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಿಸೋಣ ಅಂತ ಹೇಳ್ತೀನಿ. ಮೇಡಮ್, ನೀವು ಕೂಡ 9 ದಿನ ನಡೀತಾ ಇರುವಂತ ಜಾತ್ರೆ ಇಷ್ಟೇ ವಿಜೃಂಭಣೆಯಿಂದ ನಡಿಬೇಕಾದ್ರೆ ಇದ್ರೊಳಗೆ ಮಹಿಳೆಯರು ಅಂತೂ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಗ್ರಾಮದೇವಿ ಎಲ್ರಿಗೂ ತಾಯಿ. ಹಾಗಾಗಿ ತಾಯಿ ಸ್ವರೂಪ ಇರುವಂತ ಈ ಸವದತ್ತಿ ನಾಡಿನ ಮಹಿಳೆಯರು ಕೂಡ ಇದ್ರೊಳಗೆ ಭಾಗವಹಿಸ್ಬೇಕು. ಇದಕ್ಕೆ ತಮ್ಮದೊಂದು ಮಾತು. ಮುಖ್ಯವಾಗಿ ನಮ್ಮ ಸವದತ್ತಿ ಜಾತ್ರೆಯಲ್ಲಿ ನಮ್ಮ ಸವದತ್ತಿಯ ಹೆಣ್ಣು ಮಕ್ಕಳು ಇಡೀ ನಾಡಿನಾದ್ಯಂತ ಸೊಸೆಯರಾಗಿ, ಮನೆ ಮಕ್ಕಳಾಗಿ ಎಲ್ಲಿ ಹೋಗಿದಿರಿ, ತಮ್ಮೆಲ್ಲರಿಗೂ ಅನಂತ ಸ್ವಾಗತ. ಯಾಕಂದ್ರ ನೀವು ಹೊರಗಿನಿಂದ ಬಂದವ್ರು ಮೊದಲೇ ನಮ್ಮ ಜಾತ್ರೆಗೆ ನಿಮಗೆಲ್ಲರಿಗೂ ಸ್ವಾಗತ ಕೋರ್ತೀವಿ. ಯಾಕಂದ್ರೆ ನೀವು ಮನಿಗ್ ಬಂದ್ರೆ ನಮ್ಮ ಮನಿ ತುಂಬಿದಂಗ. ಸೊ ಇಡೀ ನಾಡಿನಾದ್ಯಂತ ಇರುವಂತಹ ನಮ್ಮ ಎಲ್ಲ ಸವದತ್ತಿ ಹೆಣ್ಣು ಮಕ್ಕಳು ನಿಮ್ಮ ಸಹಕುಟುಂಬ ಪರಿವಾರ ಸಮೇತವಾಗಿ ನಮ್ಮ ಈ ಜಾತ್ರೆಗೆ ಆಗಮಿಸಿ ಇಡೀ ನಮ್ಮ ಜಾತ್ರೆಯನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿಯೂ ಕೋರುತ್ತಾ, ನಮ್ಮ ದ್ಯಾಮವ್ವನ ಜಾತ್ರೆಗೆ ಅತ್ಯಂತ ಮುಖ್ಯವಾಗಿ ಉಡಿ ತುಂಬಾ ಕಾರ್ಯಕ್ರಮ. ನೀವು ಮನಿ ಹೆಣ್ಮಕ್ಳು ಬಂದ್ರೆ ನಾವು ಚಂದಾಗಿ ಉಡಿ ತುಂಬಾಕ್ ಸಾಧ್ಯ ಆಕೈತಿ. ಆದ್ದರಿಂದ ಎಲ್ಲ ಹೆಣ್ಣು ಮಕ್ಕಳ ಜಾತ್ರೆ ಆಗಿರೋದ್ರಿಂದ ನಾವೆಲ್ಲರೂ ಇದನ್ನ ವಿಜೃಂಭಣೆಯಿಂದ ಮಾಡೋಣ ಅಂತ ಕೇಳಿಕೊಳ್ಳುತ್ತೇನೆ. ಸವದತ್ತಿ ಮಹಾನಗರದಲ್ಲಿ ಸುಮಾರು 45 ವರ್ಷಗಳ ನಂತರ ನಡೀತಾ ಇರುವಂತಹ ಗ್ರಾಮದೇವಿಯ ಜಾತ್ರೆಗೆ ತಮ್ಮೆಲ್ಲರನ್ನ ಸ್ವಾಗತ ಕೋರ್ತಾ, ಈ ಗ್ರಾಮದೇವಿ ಜಾತ್ರೆಯ ಕುರಿತಾಗಿ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಗಿರೀಶಣ್ಣ ಮುನ್ನೋಳಿಯವರು ಈ ಜಾತ್ರೆಯ ಕುರಿತಾಗಿ ಒಂದೆರಡು ಮಾತುಗಳನ್ನ, ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋಬೇಕು ಅಂತ ಅವರಲ್ಲಿ ಕೇಳ್ತಾ ಇದ್ದೀನಿ.
ಸರ್, ಈ ಜಾತ್ರೆ ಇಷ್ಟೊಂದು ವಿಜೃಂಭಣೆಯಿಂದ ನಡಿಬೇಕಾದ್ರೆ ತಮ್ಮಂತ ಹಿರಿಯರು ಬಹಳಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಅಭಿಪ್ರಾಯ ಏನು ಸರ್ ಇದಕ್ಕೆ? ಸವದತ್ತಿ ಮಹಾನಗರ ಜನತೆಗೆ ನಮಸ್ಕಾರಗಳು. ಈ ಜಾತ್ರೆ ಈಗ 45 ವರ್ಷಗಳ ನಂತರ ಜರುಗ್ತಾ ಇದ್ದು, ಜಾತ್ರೆಯಲ್ಲಿ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇದೆ, ಉಪಹಾರ ವ್ಯವಸ್ಥೆ ಇದೆ ಹಾಗೂ ಕ್ರೀಡಾ ವ್ಯವಸ್ಥೆ ಇದೆ. ಕಾರಣ ಎಲ್ಲ ಸಮಗ್ರ ಸವದತ್ತಿ ನಾಗರಿಕರು ಡೈಲಿ ತಪ್ಪಿಸದ ತಮ್ಮ ಒಂದು ಪರಿವಾರ ಹೇಳ್ರಿ. ಇದನ್ನ ಅಟೆಂಡ್ ಆಗಿ ಸೇವೆಯನ್ನು ಸಲ್ಲಿಸಬೇಕು. ಮತ್ತು ಪ್ರಸಾದವನ್ನು ಅಲ್ಲಿಯೇ ಬಂದು ಎಲ್ಲರೂ ಸ್ವೀಕರಿಸಬೇಕು ಮತ್ತು ಉಪಹಾರ ಸ್ವೀಕರಿಸಬೇಕು. ಮತ್ತು ಚಿಕ್ಕ ಮಕ್ಕಳೊಂದಿಗೆ ಕ್ರೀಡೆಗಳನ್ನು ಇಟ್ಕೊಂಡೇವಿ, ಅಲ್ಲೂ ಬಂದು ನೀವು ಅಟೆಂಡ್ ಆಗ್ರಿ. ಹಾಗೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೂ ಒಂದು ಇದಿಲ್ಲದ ಎಲ್ಲರೂ ಅದಕ್ಕೆ ಭಾಗವಹಿಸಿ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ಆಚರಿಸೋಣ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. Hi everyone, I'm Arya Manu Balaji from Saudati Allama. So we are here to discuss about the arrangements and the facilities that will be done for the festivals in coming 4th of May for our Grama Devate Jatra. So we are here with the senior citizens of our hometown. So what's the facilities that you guys are providing for the festivals and all? Welcome to all Saudatti people. After 45 years in Saudatti, we are celebrating Gramadevi Jatra. It is an historical event. Please, all the facilities are organized here, food facilities and sports facilities and another for children's, all the sports will be conducted. So all should be attend here without fail. This is for your kind cooperation. So sir, what are the cultural activities and entertainments activities that will be going on in this festival? Yeah, we are conducting dramas and musical nights from Rajesh Krishnan world class musical night is there, and then Gangavati Pranesh stand-up comedy is there, and another 4 dramas will be conducted here. So sir, we heard that like the sports things also will be going on. Like what kind of sports events you're planning to manage on this festival? Yeah, Gramadevi Jatra committee will conducting locally rural sports interested, and then in that wrestling and another for all the youths, all sports will be conducted. So all should be attended.